ಮಳೆಗಾಲ ಚಲೋ ಆಕ್ ಬಂತು ಆದ್ರೂ ಇನ್ನೂ ಶೆಕೆ ಕಮ್ಮಿ ಆಗೋಲ್ದವ ಇವ ವೀಸ್ ರೊಟ್ಟಿ ಮಾಡತ್ಲೆ ಸಾಕು ಬೇಕಾಗೋತು ಎಲ್ಲಿ ಬೇಕಲ್ಲ ನೀರು ಎಳೀತಾವ ಹಂಗೆ ಅಯ್ಯಪ್ಪ ಶೆಕಿಗೆ ಅದಕ್ಕೆ ನಸಗ್ನಾಗ ಎದ್ದು ರೊಟ್ಟಿ ಮಾಡಕ್ಕೆ ಕುಂತ್ರು ಶೆಕಿ ಇವ್ರು ನೋಡಿದ್ರೆ ಲಘುನ ಒಂದಿಟ್ಟು ಬುತ್ತಿ ಅದನ್ನ ಕಟ್ಟು ನಾಷ್ಟಾಕ ಏನಾರ ಮಾಡು ರೊಟ್ಟಿ ಬುತ್ತಿ ಎಲ್ಲ ಮಧ್ಯಾಹ್ನದ ಊಟದ್ದೆಲ್ಲ ಒಮ್ಮೆರೆ ಒಯ್ದು ಬಿಡ್ತಾನೆ ಮತ್ತು ಎರಡೆರಡು ತೊಗೊಂಡೋಗೋರು ಯಾರಿಲ್ಲ ಅಂದ್ರೆ ಅದಕ್ಕೆ ಒಂದಿಟ್ಟು ಮಡಿಕೆ ಕಾಳಿದ್ವಾ ಒಂದಿಟ್ಟು ಹೇಳ್ಬೇಕು ನಂಗೆ ಪಲ್ಯ ಸಾರು ಎರಡು ಅದಂಗೆ ಆತ ಅಂದು ಅದನ್ನ ಒಂದಿಟ್ಟು ಮಾಡಿದೆ ರೊಟ್ಟಿ ಮಾಡಿ ಚಿತ್ರಾನ್ನ ಕಲ್ಸೇನಿ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಬೇಕು ಅಂದ್ರಲ್ಲ ಅನ್ನ ಮಾಡಿ ಅದ್ರಾಗ ಊಟ ತೆಗೆದು ಒಗ್ಗರಣೆ ಮಾಡಿ ಚಿತ್ರಾನ್ನ ಕಲಿಸಿದ್ದೆ ಬಿಳಿ ಅನ್ನ ಊಟಿಟ್ಟಾನೆ ಜೋಳಕಾಯಿ ಇದ್ದು 1 kg ಓಸು ಪಲ್ಯ ಮಾಡಿದೆ ಮತ್ತು ಮನೆಗೆ ಹೊಲಕ್ಕೆ ಅಂದ್ರೆ ಬೇಕಾಗಬೇಕು ಮತ್ತು ಲಘು ಓಟನ ಚೀಲ್ದ ತುಂಬ್ತಾನೆ ಇದನ್ನು ಒಯ್ಯಿರಿ ಇದನ್ನು ಬುತ್ತಿ ಒಯ್ಯೋದು ಗಂಟು ಅಂತ ಅಂದ್ರೆ ಅದು ಬೇಡ ಅಂತಾರೆ ಅದ್ರಾಗ ಓಟು ಆದ್ರೆ ಇಟ್ಟಿದ್ರೆ ಬಿಸಿ ಇರ್ತೈತೆ ಅದು ಮಧ್ಯಾಹ್ನ ಇವ್ರಿಗೆ ಉಣ್ಣಕ್ಕೆ ಚಲೋ ಆಕತಿ ಗಾವಕತಿ ಅಂದ್ರೆ ಅದು ನಿಡ್ಕೊಂಡು ಹೋಗಿ ಸರಿ ಆಗಂಗಿಲ್ಲ ನನಗೆ ಇದು ಬ್ಯಾಗ್ನಾಗ ಹಾಕೊಂಡು ಇದ್ರಾಗ ಹಾಕು ಅಂತಂದು ಇಟ್ಟೋಗ್ಯಾರ ಇದ್ರಾಗ ಹಾಕ್ತಾನೆ ಏನು ಮಾಡಕ್ಕೆ ಹೋಗ್ಲಿ ಅವ್ರು ಯಾರು ಕೊಡೋದಿದ್ರೆ ಅದ್ರಾಗ ಹೊತ್ಕೊಂಡು ಕೊಟ್ಟು ಬರ್ಬೋದಿತ್ತು ಅವರು ನಾಚ್ಕೊಂತಾರೆ ಕೈಯಾಗಿ ಇಟ್ಕೊಂಡು ಹೋಗಕ್ಕೆ ಇದನ್ನಾದ್ರೆ ಕೈ ಹಿಡ್ಕೊಂಡು ಹೋಗೋದು ಅದನ್ನ ಯಾರು ಹೊತ್ಕೊಂಡು ಹೋಗಕ್ಕೆ ತೆಗಿ ಅಂತಂದು ಜ್ಯೋತಿ ಅಡಿಗೆ ಆತ ಹ್ಞೂ ರೈತರ ಅಡಿಗೆಲ್ಲ ಆಗೈತ್ರಿ ಇನ್ನೇನು ಇದು ಒಂದು ಈಟ್ ಮಳ್ಳಿ ಅಂತಂದು ಕುತ್ಕೊಂಡಾನಿ ಇದು ಒಂದು ಈಟ್ ಕುದೀತು ಅಂದ್ರೆ ಓಟು ಬ್ಯಾಗ್ನೇ ತುಂಬ ಕೊಡ್ತಾನೆ ರೀ ಏನು ಮಾಡಕತ್ತಾರ ರೀ ಇವರು ಕುಂತಾನವ ಅಲ್ಲಿ ಜಾಗ ಮಾಡಿ ದೇವ್ರಿಗೆ ಕೈ ಮುಗಿದು ನಾಷ್ಟ ಮತ್ತು ರೊಟ್ಟಿ ಹಚ್ಚಿನ ಕುತ್ಕೊಂಡಾನ ಇದು ಬಯಕತ್ತನವ ಹೊತ್ತಾಗೈತಿ ಲಘುನ ಮತ್ತು ಒಂದಿಟ್ಟು ಕೊಡೋಣ ಬೇ ನನಗೆ ಹೊತ್ತಕತ್ತಲ್ಲಿ ಕೂಲಿ ಆಳುಗಳು ಬಂದಾರ ನಾಷ್ಟ ಮಾಡಿ ಕೆಲ್ಸಕ್ಕೆ ಕುಂದಿರ್ತಾರ ಅವರು ಇಲ್ಲೇ ಹೊತ್ತಾತಂದ್ರೆ ಬದುಕು ಲಘು ಮತ್ತು ನಮ್ದ ಲಕ್ಷಣೆ ಆಗೋದು ರೊಕ್ಕ ಏನೊಂದು ಇಟ್ಟು ಕೆಲಸ ಮಾಡಿ ಲಘು ಹೊಂಟು ಬಿಡ್ತಾರ ಅವರು ನಮ್ಮ ತಂದ ಬ್ಯಾಕತಾನ ಆತಿಲ್ಲ ದೌಡದ ಹಾಕೋದಿಲ್ಲ ಹೌದ್ರಿ ಅತ್ತಿ ಆತಡ್ರಿ ಒಂದಿಟ್ಟು ನೀವು ಹಾಕೊಂತೀರಿ ಅತ್ತೀರ ಅದನ್ನೊಂದಿಟ್ಟು ದೌಡು ಮಳಿಸಿ ಒಂದೀಟು ಆರಿಸಿಡ್ಬೇಕು ಅದನ್ನ ಸುಡ್ಸೋದು ಹಿಡ್ಕೊಳಕ್ಕೆ ಸರಿ ಸಜ್ಜಾಗಂಗಿಲ್ಲ ಏನಲ್ಲ ಯಾವ್ದಾರು ಒಂದು ಇದಕ್ಕೆ ಸ್ಟೀಲಿನ ಡಬ್ಬಿಗೆ ಹಾಕಿ ಮೇಲೆ ಒಂದು ಕವರ್ ಮುಚ್ಚಿ ಹಾಕತ್ನ ಹ್ಞೂ ರೀತಿ ಕಾಕೇನು ಊಟನ ಮನೆಗೆ ಒಟ್ಟು ತೆಗ್ದು ಇಲ್ಲಿ ಪಲ್ಯ ಅದನ್ನ ಮನೆಗೇನ್ರಿ ನಾನು ನೀವು ಇಬ್ಬರ ಅಲ್ಲ ಮತ್ತು ಈಗ ನಾಷ್ಟಕ್ಕಂತ ರೊಟ್ಟಿ ಪಲ್ಯ ತಿಂದವೆ ಮಧ್ಯಾಹ್ನಕ್ಕೆ ಒಂದೀಟು ಮೊಳಕೆ ಕಾಳು ಇಟ್ಟಾನಿ ರೊಟ್ಟಿ ಅದಾವು ಸರಿ ತಗೊಳ್ಳೋದು ಇದನ್ನ ಕೃಷ್ಣನ ಕೈ ಕೊಟ್ಟು ನಾ ಒಂದಿಟ್ಟು ಹಾಲು ಅದನ್ನ ಕರೆದಿಟ್ಟಾನಿ ಒಂದಿಟ್ಟು ಡೈರೆಕ್ಟ್ ಹಾಕಿ ಹಂಗೆ ಪಾರ್ವತಿ ಮನೆ ಕಡೆ ಹೋಗಿ ಬರ್ತಾನೆ ಇಟ್ಲಾಗ ಹೌದ್ರಿ ತೀರಾ ಆತು ತಗೋರಿ ಆಟೋತಿಗೆ ನಾನು ಅರಿಬೇದ ಓಸು ಉಗಿದು ಹಾಕ್ಬಿಡ್ತಾನಂತೆ ಅರಿಬೆ ದಿನ ಉಗಿದ್ವಿ ಅಂದ್ರೆ ಅಷ್ಟು ಕೊಡಂಗಿಲ್ಲ 2 ದಿವ್ಸ ಬಿಟ್ವಿ ಅಂದ್ರೆ ರಗಡು ಕೊಡ್ತಾವೆ ಓಸು ಅರಿಬೆ ಅದನ್ನ ಹಿಂಡಿ ಹಾಕ್ಬಿಡ್ತಾನಂತ ನಾನು ಅವ್ನ ಆಕಳ ಒಂದಿಟ್ಟು ನೋಡ್ಕೊಂತಿರೋ ಏನ ನೀರು ಅದನ್ನ ಇಡ್ತಾರೆ ಹೋಗಿ ಏನು ಭಾಳ ತಗಂಗಿಲ್ಲ ಡೈರೆಕ್ಟ್ ಹಾಕಿ ಅದನ್ನ ಒಂದಿಟ್ಟು ಲೆಕ್ಕ ಮಾಡಿಸ್ತೇನೆ ಎಟ್ಟಿಟ್ಟಾಗೈತೆ ಬಾಡಿಸೇ ಇಲ್ಲಲ್ಲ ಒಂದೊಂದೂವರೆ ತಿಂಗಳಾತು ಅವರು ಏನು ಸುದ್ದಿ ತೆಗ್ದಿಲ್ಲ ಅದಕ್ಕೆ ಒಂದಿಟ್ಟು ಲೆಕ್ಕ ಮಾಡಿಸಿ ಪಾರ್ವತಿ ಮನೆ ಅಂತಲ್ಲಿ ಹೋಗಿ ಇಟ್ಲ ಬರ್ತಾನೆ ನಾನು ಆತ ರೀತಿಯರು ಇವ್ರು ಹೊಲಕ್ಕೆ ಹೋಗತ್ಲೆ ಸಾಕು ಬೇಕಾಗತ್ತವ ಏಟರ ಬದುಕು ಮಾಡು ಮುಗಿಯಂಗಿಲ್ಲ ನೋಡು ಸಾಕಾಗೋತ ಒಂದೀಟ ಕುತ್ಕೊಂತಾನವ ಸಾಕಾತು ಹಂಗೆ ಪುರ್ಸತ್ತಿಲ್ಲ ನಂಗೆ ಎದೆ ಮೇಲೆ ನಿಂತಿರ್ತಾರ ಲಘು ಆತಿಲ್ಲ ಅಂದು ಅಥವಾ ಅವ್ರನ್ನ ಹೊಲಕ್ಕೆ ಕಳಿಸಿದೆ ಅಂದ್ರೆ ಅಳಾರಕ್ಕ ನೋಡಿ ನಾನಂತರ ಅವ್ರನ್ನ ಹೊಲಕ್ಕೆ ಕಳಿಸಿ ಇವ್ನ ಮಂಜುನ ಸಾಲಿಗೆ ಒಂದು ದೂಡ್ದೆ ಅಂದ್ರೆ ಅಳಾರಕ್ಕನತ್ತಾಗ ಅಥವಾ ಎಲ್ಲ ದೀಟ್ ಕುತ್ಕೊಂಡು ಆಮೇಲೆ ಹೊಸ ಅರಿಬಿ ಒಗ್ದಾಕಿ ಜಳಕ ಮಾಡ್ತೇನೆ ಮತ್ತು ಸಂಜಿಕೆಗೆ ಏನು ಬೇಕು ಅದು ಮಾಡ್ಕೊಂಡ್ರಾತು ಅಯ್ಯಪ್ಪ ಹುಡುಗರ್ನ ಕಳಿಸಿ ಇವ್ರನ್ನ ಹೊಲಕ್ಕೆ ದುಡತ್ಲೆ ಸಾಕಾಗೋಕತ್ ನೋಡತ್ತ ಏನು ಅಥವಾ ಬಾಂಡೆ ಅದು ಏನೋ ಕುಡಿಯವು ಕುಂತೈತ ಬಂದಾನ ತಗ ಏನು ಕೆಲಸ ಏಟ್ ಮಾಡಿದ್ರೆ ಮುಗಿಯಂಗಿಲ್ಲ ನಾವು ಸಾಕ್ತಿಗೆ ತಗ ಏಟ್ ಮಾಡೋದು ಅಂತ ಕುಂತ್ರೆ ಆಟ ಸುಮ್ಮನೆ ಕೆಲಸ ಬಿಡೋದು ಇಲ್ಲತ್ರ ಎಲ್ಲಿ ಏನಂಗ ಎಲ್ಲಿ ನೋಡ್ತಾವಲ್ಲ ಒಂದು ಕೆಲಸ ಸಾಕಾಗ ಸುಮ್ಮನೆ ಗಂಡ್ಮಕ್ಳಂಗ ದುಡಿಯಕ್ಕೆ ಹೋಗೋದು ಪಾಳು ನೋಡತ್ತಾಗ ಹೊಲದಾಗ ಎಲ್ಲರ ಒಂದಿಟ್ಟು ಗಾಡಿ ಕೆಲಸ ಎಲ್ಲ ನೋಡ್ಕೊಂಡು ದುಡ್ಕೊಂಡು ಬೆಳಗ್ಗೆ ಮಾಡಿದ್ದು ತಿಂದು ದುಡಿಯಕ್ಕೆ ಹೋಗಿ ಸಂಜೆ ಮುಂದೆ ಬಂದು ಒಂದಿಟ್ಟು ತಿಂದು ಇದ್ಕೊಳೋದು ಪಾಡತ್ತಾಗ ಈ ಹೆಣ್ಮಕ್ಳು ಜೀವನ ತಗ ಹೇಳ್ತಾನೆ ಹೊಲ್ದಾಗ ಏನೇನೈತೆ ಎಲ್ಲ ಇಷ್ಟ ತಗೋ ಸಾಕತ್ತಾಗ ನಮ್ಮ ಹೊಲ್ದಾಗ ನಾವು ಮಾಡ್ಕೊಳೋಣ ಅಂದ್ರೆ ಏನೂ ಕೇಳಂಗಿಲ್ಲ ಇನ್ನು ಅವ್ರವ್ ಇನ್ನೂ ಗಟ್ಟಿತಾನಂತ ಅವ್ರವ್ ನಿದ್ರ ಗಡ್ಡೆ ಆಗತ್ತಂಕನೇ ಕೇಳಂಗಿಲ್ಲ ಇವರು ರವ್ ಶಾರ್ಟಿಗಂದು ಹೋಗತ್ತಂಕನ ಏನು ಕೇಳಂಗಿಲ್ಲ ಅಂತ ರವ್ ಸತ್ತ ಮೇಲೆ ಅಂತ ಎಲ್ಲ ನಿಕಾಲಿ ಮಾಡ್ಕೊಳ್ಳೋದು ನಮ್ಗೆ ಯಾವ ಥರ ಮಾಡ್ಕೊಳ್ಳಿ ಏನು ಹೇಳಂಗಿಲ್ಲ ನಾನಂತೂ ಮಂದಿ ಮಕ್ಕಳನ್ನ ಭವಿಷ್ಯಕ್ಕೆ ಎಷ್ಟು ಇದನ್ನು ಮಾಡ್ತಾರೆ ಕಾನ್ವೆಂಟ್ ಸ್ಕೂಲಾಗ ಓದ್ಸೋದಾತು ಮಾಡೋದಾತು ಎಂತೆಂಥ ದೊಡ್ಡ ಶಾಲ್ಯಾಗ ಬಸ್ನಾಗ ಹೋಗಿ ಹತ್ತವು ಬಸ್ಸಿಗೆ ಬಂದು ಹಿಡಿತಾವು ಇವು ಏನಿಲ್ಲ ಇನ್ನು ನೋಡ್ಕೊಂತಿಲ್ಲ ಇದ್ರ ಶಾಲೆಗೆ ಕಳ್ಸೋದ ಇವರು ಎಂಥ ಚಂದ ಇಂಗ್ಲೀಷ್ ಹೆಂಗೆ ಮಾತಾಡ್ತಾವೆ ಹುಡ್ರು ಮಕ್ಳದು ತೀರ ಇರಾಕ ಒಂದು ಹುಡುಗ ಐತಿ ಅದ್ರ ಜೀವನದ್ದು ಬೇಡ ಇವರಿಗೆ ಯಾಕ ಪಾರ್ವತಿ ಯಾಕ ಬೈಕಂತ ಕುಂತಿಯಲ್ಲ ಏನ್ ಬಿಡ ಶಾಂತಕ ಸಾಕು ಬೇಕಾಗಿ ಯಾರೇ ಬೇಕೇವ ಜೀವನಿದು ಯಾಕ ಏನಾತು ನನ್ನ ಗಂಡ ಬಿಡ ಸಾಕು ಬೇಕಾಗತ್ತದ ಇನ್ನು ಹೊಲ್ದಾಗ ಒಂದಿಟ್ಟು ನಿಕಾಲಿ ಮಾಡ್ಕೇಳಪ್ಪ ಏನು ಅನ್ನೋದು ನಮ್ಮ ಹೊಲ್ದಾಗ ನಾವು ಏನಾರ ಬೆಳ್ಕೊಳ್ಳೋಣ ಅಕ್ಕವು ಸುಮ್ಮನೆ ಯಾಕೆ ಮಂದಿ ಹೊಲಕ್ಕೆ ಹೋಗಿದ್ದಿ ಅಲ್ಲಿ ಕಟ್ವಾಡಕ್ಕೆ ಕೆಲ್ಸಕ್ಕೆ ಹೋಗಾರ ಹೊಟ್ಟು ಗುರಿತೈತೆ ನನಗೆ ಬೇಕಾದಂಗೆ ಹೊಲ ಐತಿ ಮಾಡ್ಕೊಂಡ್ರೆ ಬೇಕಾದಂಗೆ ಆದಾಯ ಐತಿ ಬಿಟ್ಟು ಬರೀ ಮಂದಿ ಕಟ್ವಾಡೋ ಕೆಲ್ಸಕ್ಕೆ ಮಂದಿ ಹೊಲದ ಕೆಲ್ಸಕ್ಕೆ ಹೋಗಾರ ಹೌದು ಬೇಕಾದಂಗೆ ಹೊಲ ಇಟ್ಕೊಂಡು ಮಂದಿ ಹೊಲಕ್ಕೆ ಹೋಗಾನ ಅವನು ಮಾಡ್ಕೋಬೇಕಿಲ್ಲ ನಿಮ್ದ ನೀವು ಹೊಲ ಬೇಕಾದಟ್ಟು ಐತಿ ಕೇಳಂಗಿಲ್ಲ
ಕೇಳಂಗಿಲ್ಲ ಶಾಂತಕ್ಕ, ಕೇಳಂಗಿಲ್ಲ, ಒಟ್ಟ ಕೇಳಂಗಿಲ್ಲ. ಏನು ಮಾಡ್ಬೇಕು ನಾನು? ಏನಾರ ಹೇಳಕ್ಕೆ ಹೋಗು, ನಮ್ಮವು ಇನ್ನು ಗಟ್ಟಿ ಇರೋ ತನಕ ಏನು ಮಾಡ್ಕೊಳಂಗಿಲ್ಲ, ನಿಕಾಲಿ ಆಗಂಗಿಲ್ಲ ಅವು. ಅಕ್ಕಿ ಮುಂಚೆ ನಮ್ಮ ಅತ್ತಿ ಮಾಡಕ್ಕೆ ಬಿಡಂಗಿಲ್ಲ. ಏನು ಮಾಡೋದು? ನಮ್ದರ ಏನು ನಡೆಯಂಗಿಲ್ಲ ನೋಡತ್ತದ. ಹೋಗವ ಅದ್ರ ಮುದುಡಿಗೆ ಏನಾಗಿದ್ದಿತ್ತು ಅದಕ್ಕೆ? ಮಕ್ಕಳು ಚಂದಂಗಿರ್ಲಿ ಅಂತಂದು ಎಲ್ಲರೂ ಇದು ಮಾಡ್ತಾರ. ಆಕಿನ ಏನು ಸತ್ ಮೇಲೆ ಓಟು ಅದು ಹೊಲದ ಮೇಲೆ ಆಸೆ ಇಟ್ಕೊಂಡು ಸತಿಗೆ ತಳೆವ ಮತ್ತೆ ಒಯ್ದಾಕಿ ಹೊಲ್ದಾಗ ಒಗ್ಯಾರಕಿನ ಅಲ್ಲೇ ದೇವ್ಗಿವ್ ಹಾಗೆ ಅಡ್ಡಾಡುವಲ್ಲಕತ್ತಾಗ. ನಮ್ದು ಬಿಡ ಶಾಂತಕ್ಕ. ಇಲ್ಲಿ ಎತ್ಲಾಗ ಹೋಗಿದ್ದಿ? ಹಾಲು ಡೈರೆಕ್ಟ್ ಹಾಕೋಣಂತ ಹೋಗಿದ್ದೆ. ಒಂದೂವರೆ ತಿಂಗಳಾತು ಲೆಕ್ಕನ ಮಾಡಿಸಿದ್ದಲ್ಲ ಅಲ್ಲ, ಅದಕ್ಕೆ ಊಟ ಲೆಕ್ಕ ಮಾಡಿಸಿ ಹಾಲು ಹಾಕಿ ಇತ್ತ ಬಂದು ನೋಡು. ನಾಷ್ಟ ಪಾರು? ನಾಷ್ಟ ಏನಿಲ್ಲ ನೋಡು, ರೊಟ್ಟಿ ಮಾಡಿದ್ದೆ, ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದೆ. ತಿಂದು ಇವರು ಹೊಲಕ್ಕೆ ಹೋದ್ರು, ಇವನು ಸಾಲಿಗೆ ಹೋದ. ಇವನ್ ದಿನ ಒಂದಕ್ಕೆ ಹಠ, ಬುಕ್ ಕೊಡಿಸ್ರಿ. ಸಾಲ ಒಂದು ಚಲೋ ಬತ್ತಲ್ಲ ಶಾಂತಕ್ಕ, ಬುಕ್ ಕೊಡಿಸ್ರಿ. ಹಠ ಅಂದ್ರೆ ಹಠ, ಕೊಡಸಪ್ಪ ಅಂದ್ರೆ ಏನು ಹಂಗ ಹಿಂಗ ಅಂತಾರ. ನನಗಂತೂ ಸಾಕಾಗೋಯ್ತು ನೋಡತ್ತಾಗ. ಬಿಡವ ಎಲ್ಲ ಚಲೋ ಇದ್ರೆ ಚಲೋ ಜೀವನ ತಗ. ಬಾರ ಶಾಂತಕ್ಕ, ಇಲ್ಲೇ ಕುಂತು ಮಾತಾಡ್ಸಕತ್ತೇನೆ. ಏನು ಬೇಡ, ಒಳಗೆ ಹೋಗೋಣ ಬಾ. ಇಲ್ಲ ಒಕ್ಕನಿ, ನಾನು ಮತ್ತೆ ಬಂದೆ. ಹಂಗ ಭಾಳ ದಿವಸ ಸಿಕ್ಕದ್ದೇ ಇಲ್ಲಲ್ಲ, ಅದಕ್ಕೆ ಮಾತಾಡ್ಕೊಂಡು ಹೋದ್ರ ಆತು ನೀನು ಕೊಟ್ಟಾಗ ಅಂತಂದ ಬಂದೆ. ಮತ್ತೆ ಇಲ್ಲೇ ಇದ್ದೆಲ್ಲ ಚಲೋ ಆತತ್ತಾಗ. ಸುಮ್ಮನೆ ಇರ್ತೀಯ ಅಲ್ಲಿ ಕೊಟ್ಟಿಗೆಗ? ಸುಮ್ಮನೆ ಇರಂಗಿಲ್ಲ, ಇದ್ದವ್ರನ್ನ ಹಾಳು ಮಾಡಿಟ್ಕಂತ ನಿಂದ್ರಿ ಇಲ್ಲಿ ನೀನೊಬ್ಬನ. ಇತ್ಲಾಗ ಎಲ್ತಾರಕತಿಯ ಜ್ಯೋತಿ? ಎಲ್ಲಿ ಬಿಡ, ಇಲ್ಲೇ ಈ ಕಡೆ ಕಟ್ತಾನಿ ಬಾ. ಈಗತ್ಲಾ ನೀನು ನಿಂದ್ರಿ ಇತ್ಲಾಗೆಲ್ಲ ಹೋಗಿದ್ದಿಲ್ಲತ್ತ? ಏನು ಹೇಳ್ತಿ ಹೇಳಿ ನಮ್ಮ ಕಡೆ ಪಾಟ್ಲಾನ. ಸಕ್ರಿ ಚಾಪಡಿ ಎಲ್ಲ ಖಾಲಿ ಆಗಿತ್ತು ನೋಡು. 1-8 ದಿವ್ಸ ನನ್ನ ಗಂಡ ಎಲ್ಲೆಲ್ಲೂ ಹೋಗ್ಲಿಲ್ವ. ಮನ್ಯಾಗ ಭಾರಿ ಬರ ಬಂದಂಗಾಗಿತ್ತು. ಅದಕ್ಕೆ ಇವತ್ತಿಂದ ಹೊಂಟ ನೋಡು. ನಿಮ್ಮ ಹೊಲಕ್ಕೆ ಹೋಗ್ಯಾರ. ನಿಮ್ಮ ಹೊಲ್ದಾಗ ಏನಾರ ಕೆಲಸ ಇದ್ರ ನಮ್ಗೆ ಪಾಡಕತ್ವ. ಇಲ್ಲಕ್ರ ಭಾರಿ ಪಜಿ ತೆಟ್ಟೋಕತ್ತೈತಾಗ. ಹೋಗ್ಯಾರಲ್ಲ ಇವತ್ತಿಂದ. ನಾನು ಬುತ್ತಿ ಅದನ್ನ ಕಟ್ಟಿದ್ದು ನೋಡು. ಬೆಳಗ್ಗಿನ ನಾಷ್ಟಕ್ಕಾತು ಅಡ್ಗಿದು ಎಲ್ಲ ಮಾಡಿ ಕಟ್ಟಿ ಇತ್ಲಾ ಬಂದೆ. ಒಂದು ಈಟ್ ಕುತ್ಕೊಂಡು ಅಡ್ಡಾಗಿ ಹಂಗೆ ಇದು ಎಮ್ಮೆ ಐತಲ್ಲ, ಆ ಆಕಳಗಳ್ನ ಹಂಡೆ ಬಸ್ತೈತಿ. ಅದಕ್ಕೆ ಇದನ್ನೊಂದು ಹೊರ ಕಟ್ಟಿದ್ರ ತಂದು ತೊಗೊಂಬಂದೆ. ಏನು ಬೇಡ ಅಂದ್ರಿ ಇವರು. ಮತ್ತು ಏನು ಇದ್ದು ಇಲ್ಲ ಜ್ಯೋತಿ ಕಟ್ಟಾಕ. ಏನೇನಿದ್ದಲ್ವ, ಕಾಯಿಪಲ್ಲೆ ಏನಿದ್ದಿಲ್ಲ, ತರಕಾರಿ ಕಾಯಿಪಲ್ಲೆ ಇದು ಏನದು ದಿನಸಿ ಸಾಮಾನು ಏನೇನಿಲ್ಲ. ಏನಂತ ಕಟ್ಲಿ ಹೇಳಿ ನಾನು? ಪುಣ್ಯಾಕ ಸೊಸೈಟಿ ಹಾಕಿದ್ವು, ಒಂದಿಟ್ಟು ಬ್ಯಾಡಿದ್ವು, ಬ್ಯಾಳಿ ಸಾರು ಅನ್ನ ಮಾಡಿದ್ದೆ, ಹುಡ್ರು ಉಂಡ್ವು. ಮತ್ತು ಇವರು ಬೇಡ ಅಂದ್ರೆ ಚಲೋ ಅತ್ತಿಗೆ ತಗೊಂಡು ಏನು ಒಟ್ಟು ರೊಕ್ಕ ಅಂದ್ರೆ ಊಟ ತಂದಿಡ್ಬೇಕು ನೋಡು. ಹೌದೇನು? ಏನಾರ ಇಲ್ಲಕ್ಕೆ ಒಂದಿಟ್ಟು ಇಸ್ಕೊಂಡು ಹೋಗ್ಬೇಕಿಲ್ಲ, ತೀರ ಅಪ್ಪಟ್ಟು ಇಲ್ದಂಗೆ ಹೆಂಗೆ ಮಾಡ್ಕೊಂಡಿ? ಬಿಡ ಜ್ಯೋತಿ, ಕೇಳಕ್ಕೆ ಇಂದ ಮುಂದೆ ಬಿಡ ನನಗೆ ಎಲ್ಲ ಅಲ್ಲದ. ಏನು ಮಂದಿ ಮನೆ ಏನಾಯ್ತು ಒಂದಿಟ್ಟು ಯಾವಾಗಾರ ಇಲ್ಲಕ್ರ ಒಂದಿಟ್ಟು ಇಸ್ಕೊಂಡು ಹೋಗ್ಬೇಕು. ಕಾಳ ಕಡೆ ಇದ್ದ ಇರ್ತಾವೆ ನಮ್ಮ ಮನ್ಯಾಗ. ಮಡ್ಕಿ ಕಾಳು ಅದಾವ ನೋಡು, ಬಂದು ಇಸ್ಕೊಂಡು ಹೋಗು ಆಮೇಲೆ. ಹೌದೇನ? ನಮ್ಮ ಹುಡ್ರಿಗೆ ಭಾರಿ ಜೀವ ತಗೊಳವ. ಮಡ್ಕಿ ಕಾಳು ಬರ್ತಾನೆ ತಗೋ, ಆಮೇಲೆ ಬಂದು ಇಸ್ಕೊಂಡು ಹೋಗೋಣಂತ. ಆತು ಬರ್ತಾನೆ ತಗೋ ಜ್ಯೋತಿ. ಕೆಲಸ ಬಟ್ಟೆ ಎಲ್ಲ ಹಂಗೆ ಬಿದ್ದಾವೆ ನೋಡು. ಹುಡುಗರು ಜಳಕ ಮಾಡಿಸಿದ್ನೆ ಶನಿವಾರ ಅಂದು ಜಳಕ ಎಲ್ಲ ಮಾಡಿಸಿ ಉಣಿಸಿ ಕೈ ಬಿಟ್ಟೆ. ಮತ್ತು ಇವರು ಹೋದ್ರ. ಮತ್ತು ನಂದು ಜಳಕ ಎಲ್ಲ ಹಾಕಿ ಬಟ್ಟೆ ಒಯ್ದು ಹೋಗೋದಾಕಿ ಒಂದಿಂದ ಏನು ಕೆಲಸ ನೋಡ್ಬೇಕವ. ಮನ್ಯಾಗ ಊಟ ಏನಾರ ಮಾಡೋದು ಕಲಿ ನೀನು. ಮನ್ಯಾಗ ಸುಮ್ಮನೆ ಖಾಲಿ ಕುಂದ್ರದ್ಕಿನ ಏನಾರ ಊಟ ಮಾಡಿದಿ ಅಂದ್ರೆ ಕೈಯಾಗ ಖರ್ಚಿಗೆ ರೊಕ್ಕವ. ಏನು ಎಲ್ಲದಕ್ಕೂ ಗಂಡ್ಮಕ್ಳು ಕಾಯ್ಕೊಂಡು ಕುಂದ್ರದ ಆಗಂಗಿಲ್ಲಲ್ಲ. ಏನು ಮಾಡೋಕ್ಕೂ ರೊಕ್ಕ ಬೇಕಲ್ಲ, ಬಂಡವಾಳ ಬೇಕಾ ಜ್ಯೋತಿ. ಎಲ್ಲದಕ್ಕೂ ರೊಕ್ಕ ಇಲ್ಲಕ್ರೆ ಏನು ನಡೆಯಂಗಿಲ್ಲ ನೋಡತ್ತಾಗ. ಇದು ಜಕಿಟ್ ಪಕಿಟ್ ಹೊಲಿತಿದೆಯಲ್ಲ? ಹೊಲಿತಿದ್ದೆ, ಬಿಟ್ಟಾನಲ್ಲ ಭಾಳ ವರ್ಷ ಆಯ್ತು. ಮತ್ತೊಂದಿಟ್ಟು ಕಲ್ಕೋಬೇಕು. ಕಲ್ತಾಗ ಅದನ್ನಾರ ಮಾಡ್ಬೇಕಾಗೈತಿ. ನಾವು ಸುಮ್ಮನೆ ಮಂದಿ ಕೈಗೆ ಅವ್ರ ಕೈ ಕೊಡ್ತೇವೆ. ನೀನು ಹೊಲ್ದಿ ಅಂದ್ರೆ ನಿನ್ನ ಕೈಯಾಗ ಕೊಡ್ತಾವತ್ತಾಗ. ನೋಡೋಣ ತಡಿಯವ, ಹೆಂಗಾರ ಕಲ್ತು ನೋಡಿದ್ರೆ ಆತತ. ಬರ್ತಂತಗ ಜ್ಯೋತಿ. ಪಾಪ ಎಷ್ಟು ಕಷ್ಟ. ಏನು ಇದು ಗಂಡ್ಮಕ್ಳು ಏನವ, ಒಂದು ಕೆಲಸ ಇಲ್ಲಕ್ರೆ ಬೇರೆ ಕಡೆ ಹುಡ್ಕ್ಯಂದ್ರೆ ಹೋಗಂಗಿಲ್ಲ. ಎಲ್ಲರ ನೋಡ್ಕೊಂಡು ಮಾಡ್ಬೇಕು ಅನ್ನಂಗಿಲ್ಲ. ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಇದು ಹಳ್ಳಿ ದಿನನಿತ್ಯದ ಜೀವನದ ಕತೆ ಹಾಕಿನ್ರಿ. ಮತ್ತು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಶೋಭಾ ಜೀವನದ ಕತೆ ಬೇರೆ, ಇದು ಬೇರೆ ರೀ. ಇಲ್ಲಿ ಇದ್ರಾಗ ಅತ್ತಿ ಸೊಸಿ ಭಾಳ ಅನ್ಯೂನ್ಯವಾಗಿರ್ತಾರೆ ರೀ. ಕೂಡು ಕುಟುಂಬ ಕತೆ ನಿಮ್ಗೆ ಇಷ್ಟ ಆಗತೈತೆ ಅನ್ನೋದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಂಜೆ ಮುಂದೆ ಶೋಭಾ ಜೀವನದ ಕತೆನ ಹಾಕ್ತೇನೆ ರೀ. ಸಪೋರ್ಟ್ ಮಾಡಿರಿ.